ಗೃಹಲಕ್ಷ್ಮಿ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ರೋ ಅಂಥವ್ರಿಗೆ ಒಂದು ಸಿಹಿ ಸುದ್ದಿ ಏನಪ್ಪ ಅಂದರೆ ರಾಜ್ಯ ಸರ್ಕಾರ ಇದುವರೆಗೂ ಯಾರ್ದೆಲ್ಲ 23, 24ನೇ ಕಂತಿನ ಹಣ 2 ತಿಂಗಳು, 3 ತಿಂಗಳು ಎಷ್ಟು ತಿಂಗಳು ಹಾಕಿರ್ಲಿಲ್ವೋ ಅದೆಲ್ಲನೂ ಕೂಡ ಹಾಕಿದೆ. ಇದು ನಾನು ಅಕ್ಕಪಕ್ಕದಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಒಳಪಟ್ಟಿದ್ದಾರೋ ಅಂಥವ್ರನ್ನೆಲ್ಲರನ್ನೂ ಕೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ರಾಜ್ಯ ಸರ್ಕಾರ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವಾಗವಾಗ ಹೇಳ್ತಾನೆ ಇದ್ರು ಸಿಕ್ಕಿದಾಗೆಲ್ಲನೂ ಕೊಡ್ತೀವಿ ಇನ್ನು 2 ತಿಂಗಳಿದೆ ಅಂತ. ಹಂಗೆ ಅದೇ ರೀತಿಯಲ್ಲಿನೇ ಅವರು ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೂ ಕೂಡ ಆ ಒಂದು ಹಣವನ್ನು ತಲುಪಿಸಿದ್ದಾರೆ. ಸೊ ಎಲ್ಲರಿಗೂ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಈ ಒಂದು ಗೃಹಲಕ್ಷ್ಮಿ ಸಂಘವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರೋದು ಸಿ.ಎಂ. ಸಿದ್ದರಾಮಯ್ಯನವರು ಹಾಗೆ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳ್ತಾ ಇರುವಂಥದ್ದು. ಇದು ಏನಕ್ಕಪ್ಪ ಅಂತಂದರೆ ಹೆಣ್ಮಕ್ಳು ಇನ್ನೂ ಆರ್ಥಿಕವಾಗಿ ತುಂಬ ಮುಂದೆ ಬರಬೇಕು. ಅವರು ಈ ಒಂದು ನಾವು ಕೊಡುವಂಥ ಗೃಹಲಕ್ಷ್ಮಿ ₹2,000 ಹಣ ಏನಿರುತ್ತೆ ಅದನ್ನು ಬೇರೆ ರೀತಿಯಲ್ಲಿ ಬಳಸ್ಕೊಂಡೇನೆ ಒಳ್ಳೆ ರೀತಿಯಲ್ಲಿ ಅಂದರೆ ಒಂದು ಬಿಸ್ನೆಸ್ಗೆ ಏನಕ್ಕಾದರೂ ಅವರು ಬಳಸ್ಕೊಂಡು ಜೀವನದಲ್ಲಿ ಅವ್ರ ಸ್ವಂತ ಕಾಲ ಮೇಲೆ ಅವ್ರು ನಿಂತು ಮುಂದೆ ಬರಬೇಕು ಅನ್ನೋದೇ ಅವರ ಉದ್ದೇಶ ಆಗಿದೆ. ಅದಕ್ಕೋಸ್ಕರವಾಗಿ ಈ ಒಂದು ಸಂಘವನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ.